ಇನ್ನು ಮಂಡ್ಯದ ಸ್ಟೋರಿ ನೋಡೋಣ. ಈ ಐನಾತಿ ಕಿಲೇಡಿಗೆ ಮದುವೆ ಮಾಡ್ಕೊಳ್ಳೋದೇ ಬಿಸ್ನೆಸ್ ಆಗ್ಬಿಟ್ಟಿತ್ತಂತೆ. ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ 4 ಜನರ ಜೊತೆಗೆ ಮದುವೆ ಆಗಿದ್ಲು ಈಕೆ. ಈ ಮಾಯಾಗಾತಿ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಇದ್ದಾಳಂತೆ. ಈಕೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಮರಳು ಮಾಡಿಬಿಟ್ಟು ಮದುವೆ ಆಗೋದು ಈ ಕಿಲಾಡಿ. ಈಕೆ ಹೆಸರು ಭೂಮಿಕಾ ಅಂತ. ಮಂಡ್ಯದ ಕಿಕ್ಕೇರಿಯ ರಘು ಎಂಬಾತರಿಂದ ಭೂಮಿಕಾ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಈ ರಘು ಅನ್ನೋನು ಫೇಸ್ಬುಕ್ನಲ್ಲಿ ಪರಿಚಯ ಮಾಡ್ಕೊಳ್ತಾನೆ ಭೂಮಿಕಾನ. ಅದಾದಮೇಲೆ ಕಾಲು ಮೆಸೇಜ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದು ಲವ್ಗೆ ಕನ್ವರ್ಟ್ ಆಗಿದೆ. 2.5 ವರ್ಷದ ಹಿಂದೆ ಮನೆಯವರನ್ನ ಒಪ್ಪಿಸಿ ಮದುವೆ ಕೂಡ ಆಗಿದ್ರಂತೆ. ಈಗ ರಘುಗೆ ಕೈ ಕೊಟ್ಟು ಮತ್ತೊಬ್ಬ ಪ್ರಿಯತಮನ ಜೊತೆಗೆ ಜೂಟಾಗಿದ್ದಾಳೆ. ಮತ್ತೊಬ್ಬ ಯುವಕ ಅಜಿತ್ ಜೊತೆ ಕದ್ದು ಮುಚ್ಚಿ ಭೂಮಿಕಾ ಮದುವೆ ಆಗಿದ್ದಾಳೆ. ಡಿವರ್ಸೂ ಆಗಿಲ್ಲ, ಏನಿಲ್ಲ. ಮದುವೆ ಆಗಿರೋದಾದರೆ ಡಿವರ್ಸ್ ಆಗಿಲ್ಲ. ಹಂಗೇನೆ ರಘುಗೆ ಕೈ ಕೊಟ್ಟು ಪ್ರಿಯತಮನ ಜೊತೆಗೆ ಜೂಟಾಗಿದ್ದಾಳೆ. ಅಜಿತ್ ಜೊತೆ ಮದುವೆ ಆಗಿರೋದು ಈಕೆ ಭೂಮಿಕಾ ಅಂತ. ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ 4 ಜನರ ಜೊತೆ ಮದುವೆ ಆಗಿದ್ದಾಳೆ ಅನ್ನೋ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕಂಪ್ಲೇಂಟ್ ಕೂಡ ಆಗಿದೆ. ರಘು, ಮಂಡ್ಯದ ಕಿಕ್ಕೇರಿಯ ರಘು ಎಂಬಾತ ಈಗ ಕಂಪ್ಲೇಂಟ್ ಕೊಟ್ಟಿರೋದು ಭೂಮಿಕಾ ವಿರುದ್ಧ. ಫೇಸ್ಬುಕ್ನಲ್ಲಿ ಏನೋ ಪರಿಚಯ ಆಯ್ತಂತೆ. ಪರಿಚಯ ಆದಮೇಲೆ ನಂಬರ್ ಎಕ್ಸ್ಚೇಂಜ್ ಆಗಿದೆ, ಕಾಲ್ ಮಾಡಿದ್ದಾರೆ, ಮೀಟ್ ಮಾಡಿದ್ದಾರೆ. ಅದಾದಮೇಲೆ ಲವ್ ಆಗಿದೆ. ಲವ್ ಆಗಿ ಹಂಗೋ ಹಿಂಗೋ 2.5 ವರ್ಷದ ಹಿಂದೆ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿರ್ತಾರೆ. ಮದುವೆ ಆದಮೇಲೆ ರಘುಗೆ ಕೈ ಕೊಟ್ಟು ಇನ್ನೊಬ್ಬನ ಮೇಲೆ ಲವ್ ಆಗಿದೆಯಂತೆ. ಅಜಿತ್ ಅನ್ನೋನ ಜೊತೆಗೆ ಕದ್ದು ಮುಚ್ಚಿ ಮದುವೆ ಆಗಿದ್ದಾಳೆ ಈಕೆ ಅನ್ನೋ ಆರೋಪವನ್ನು ರಘು ಮಾಡ್ತಾ ಇರೋದು. ನೋಡಿ, 3 ತಿಂಗಳ ಹಿಂದೆ ಗಂಡ ರಘು ಜೊತೆ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ಲಂತೆ. ಖತರ್ನಾಕ್ ಭೂಮಿಕಾ. ಹೆಂಡತಿ ನಾಪತ್ತೆ ಅಂತೇಳಿ ಕಿಕ್ಕೇರಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾನೆ ಗಂಡ. ಈ ಭೂಮಿಕಾ ಹಾಗೂ ಲವರ್ ಅಜಿತ್ ಎತ್ತಾಕೊಂಡು ಬಂತಾರೆ ಪೊಲೀಸರು. ಅವಳು ಹೇಳ್ತಾಳಂತೆ, ನನ್ನ ಗಂಡ ಬೇಡ, ಅಜಿತೇ ಬೇಕು ಅಂತ. ಎಂಥ ಹಠಮಾರಿತನ. ಆಕೆಗೆ ಕೊಡಿಸಿದಂತಹ ದುಬಾರಿ ಮೊಬೈಲನ್ನು ಪತಿ ರಘು ವಾಪಸ್ ಇಸ್ಕೊಂಡಂತೆ. ಆಕೆ ಮೊಬೈಲ್ನಲ್ಲಿ ಹಳೆಯ ಫೇಸ್ಬುಕ್ ಐಡಿ ನೋಡಿ ಪತಿ ರಘು ಶಾಕ್ ಆಗ್ತಾನೆ. ಭೂಮಿಕಾಳ ಸ್ನೇಹಿತೆಯ ಬಳಿ ವಿಚಾರಿಸಿದಾಗ ಅಸಲಿ ಸತ್ಯ ಬೆಳಕಿಗೆ ಬಂದಿದೆ. ಈ ಹಿಂದೆನೇ ಭೂಮಿಕಾ 2 ಮದುವೆ ಆಗಿದ್ಲಂತೆ. ಅವಳು ಫ್ರೆಂಡ್ ಹೇಳಿದ್ದು. ಯುವಕ ರಘು ಭೂಮಿಕಾಳ 3ನೇ ಗಂಡ ಅನ್ನೋ ವಿಚಾರ ಅವನಿಗೆ ಆಮೇಲೆ ಗೊತ್ತಾಗುತ್ತೆ. ನಾಗಮಂಗಲದ ಪೊಲೀಸ್ ಠಾಣೆಯಲ್ಲಿ ಭೂಮಿಕಾ ವಿರುದ್ಧ ರಘು ಕಂಪ್ಲೇಂಟ್ ಕೊಟ್ಟಿರೋದು. ಸೊ ಹಂಗಾದ್ರೆ 2.5 ವರ್ಷದ ಹಿಂದೆ ಒಪ್ಸಿ ಮದುವೆ ಆಗಿದ್ದು ರಘು. 3 ತಿಂಗಳಿಂದ ಗಲಾಟೆ ಮಾಡ್ಕೊಂಡು ಹೋಗಿರೋದು ಮತ್ತೊಬ್ಬ ಯುವಕ ಅಜಿತ್ ಜೊತೆ ಮದುವೆ ಆಗೋದಕ್ಕೆ. ಈ ಕಂಪ್ಲೇಂಟ್ ಕೊಟ್ಟಾಗ ಮೊಬೈಲ್ ಇಸ್ಕೊಂಡಿದ್ದಾನೆ. ಅದಕ್ಕೂ ಮುಂಚೆ ಹೆಂಡತಿ ಹತ್ರ ಅವ್ನು ಕೊಡ್ಸಿದ ಕಾಸ್ಟ್ಲಿ ಮೊಬೈಲ್ ಕಿತ್ಕೊಂಡಾಗ ಹಳೆ ಫೇಸ್ಬುಕ್ ಐ ಡಿ ನೋಡು ಗೊತ್ತಾಗಿ ಆಕೆ ಫ್ರೆಂಡನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ, ಅಯ್ಯೋ ನೀವು 3ನೇ ಗಂಡ, ಈ ಹಿಂದೆ ಇಬ್ಬರನ್ನ ಮದುವೆ ಆಗಿದ್ಲವಳು ಆಲ್ರೆಡಿ ಅಂತ ಹೇಳಿದಾಗ ಅವನಿಗೆ ಶಾಕು, ನಾನು 3ನೇ ಗಂಡನ ಅಂತ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಜನರ ಜೊತೆಗೆ ಮದುವೆ ಆಗಿರೋದು ಅಂತ. ಅಂದರೆ ಇದನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ಲಾ ಅಂತ ಗೊತ್ತಿಲ್ಲ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ ಇನ್ನಷ್ಟೇ. ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಈಗ ಭೂಮಿಕಾ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಎಂತೆಂಥವ್ರು ಇರ್ತಾರೆ ನೋಡಿ ಭೂಮಿ ಮೇಲೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈ ಐನಾತಿಗೆ ಅಂದರೆ ಈ ಲೇಡಿಗೆ ಈ ಮದುವೆ ಆಗೋದೇ ಕೆಲಸನಾ ಅಂತ. ಆ ಮದುವೆ ಆಗಿದ್ದ ರಘು ಇದಾನಲ್ಲ, ಅವನಿಗೆ 2.5 ವರ್ಷ ತನಕ ಗೊತ್ತೇ ಇಲ್ಲ ನಾನು 3ನೇ ಗಂಡ ಅಂತ. ಅಲ್ಲಿಗೆ ಹೌದಾ? ಬಣ್ಣ ಮಾತಿನಲ್ಲಿ ಮರಳು ಮಾಡಿ ಕಿಲಾಡಿ ಭೂಮಿಕಾ ಬಲೆಗೆ ಬಿದ್ದಂತ ಮಂಡ್ಯ ಮೂಲದ ಅಂದ್ರೆ ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ನಿವಾಸಿ ರವಿ ಪಾಡು ಈಗ ಬೀದಿಗೆ ಬಂದಿದೆ. ಶರತ್ ಕೇರ್ಪೇಟೆ ನಿವಾಸಿ ರಘು ಅನ್ನೋರು ಫೇಸ್ಬುಕ್ ನಲ್ಲಿ ಭೂಮಿಕಾ ಅನ್ನೋರನ್ನ ಪರಿಚಯ ಮಾಡ್ಕೋತಾರೆ. ಅದರಲ್ಲಿ ಡೌರಾಣಿ ಭೂಮಿಕಾ ಕಾಲ್ನಂದ ಅಂದ್ರೆ ಪರಿಚಯ ನಂತರ ಕಾಲು ಮೆಸೇಜ್ ನಂತರ ಕ್ಲೋಸ್ ಆಗಿದ್ದ ತರ ಕಳೆದ 2 ವರ್ಷದ ಹಿಂದೆ ಮನೆಯವ್ರನ್ನ ರಘು ಒಪ್ಸಿ ಮದುವೆ ಆಗ್ತಾನೆ. ಆವಾಗ ಒಂದ್ 2 ರಿಂದ 3 ತಿಂಗಳು ಜೊತೆಲಿ ಇದ್ಕೊಂಡಂತ ಭೂಮಿಕಾ ನಿನಗಾಗ ರಘುಗೆ ಕೈ ಕೊಟ್ಟು ಮತ್ತೊಬ್ಬ ಪ್ರಿಯತಮ ಜೂಟಾಗಿದ್ದಾರೆ. ಈಗ ಯಾರಿಗೂ ಗೊತ್ತಿಲ್ಲದಂತೆ ಮತ್ತೊಬ್ಬ ಯುವಕ ಅಜಿತ್ ಎಂದು ಮಂಡ್ಯ ಮೂಲದಂತ ಯುವಕ ರಘು ಅಂತ ಇದ್ದಾರೆ. ಅವರಂತಹ ಭೂಮಿಕಾ ಇಟ್ಸ್ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ ಭೂಮಿಕಾದು ಕೆಲಸ ಅದೇನೇ ಅನ್ನೋ ರೀತಿಯಾಗಿ ಆಕೆ ಕೆಲಸ ಮಾಡಿರುವಂಥ ಹಿಸ್ಟ್ರಿನೇ ಹೇಳುತ್ತೆ. 4 ಮದುವೆ. ಈ ಮಾಯಾಂಗಿನಿಯ ಮೋಸದಾಟ ಈಗೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಪಾಪ ರಘುಗೆ ಕಂಪ್ಲೇಂಟ್ ಕೊಡೋಕೆ ಹೋಗಲಿಲ್ಲ ಅಂತಿದ್ರೆ ಈ ವಿಚಾರನೇ ಗೊತ್ತಾಗ್ತಿರ್ಲಿಲ್ವಾ? ಅಥವಾ ಆಕೆ ಹತ್ರ ಇದ್ದಿದ್ದಂತಹ ಮೊಬೈಲನ್ನು ಇಸ್ಕೊಳ್ಳೋ ತನಕನೂ ಗೊತ್ತಾಗಿರಲಿಲ್ಲ ಅವನಿಗೆ ನಾನೇ 3ನೇ ಗಂಡ ಅಂತ. 2.5 ವರ್ಷ ಸಂಸಾರ ಮಾಡಿದ್ದಾನೆ ಅವನು 3ನೇ ಗಂಡ ನಾನು ಅವಳಿಗೆ ಅನ್ನೋದು ಗೊತ್ತಿಲ್ಲದೇನೆ.